ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ವನಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ಲೈನಿಂಗ್ ಹಾಕದಂತೆ ಯಾವ ರೀತಿ ಡ್ರೆಸ್ನ ಕಟ್ ಮತ್ತು ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೇಮ್ ವಿಡಿಯೋನ ನಾನು ಇಂಗ್ಲೀಷಲ್ಲಿ ಕೂಡ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಇವಾಗ ನಾನು 2 ಮೀಟರ್ ಕ್ಲಾತ್ನ ತೊಗೊಂಡಿದ್ದೀನಿ. 4 ಫೋಲ್ಡಿಂಗ್ ಮಾಡ್ಕೋಬೇಕು. ಸೊ ನಾನಿವತ್ತು ಕಟ್ ಮಾಡ್ತಾ ಇರೋದು ಏನು ಸೈಜ್ ಅಂತ ಅಂದರೆ ಎಮ್ ಸೈಜ್ ಡ್ರೆಸ್ ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ಈ ರೀತಿ 4 ಫೋಲ್ಡಿಂಗ್ ಮಾಡಿಕೊಂಡು ಶೋಲ್ಡರ್ ಬಂದು 7 ಇಂಚಸ್ ತೊಗೋಬೇಕು. ಟಾಪ್ ಉದ್ದ, ಟೋಟಲ್ ಟಾಪ್ ಲೆಂತ್ 40 + 1 ಇಂಚು ಎಕ್ಸ್ಟ್ರಾ ಫಾರ್ ಸ್ಟಿಚಿಂಗು. ಟಾಪ್ ಲೆಂತು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ತುಂಬ ಲಾಂಗ್ ಹಾಕ್ಕೊಂಡ್ರೆ ಲಾಂಗ್ ತೊಗೊಳ್ಳಿ, ಶಾರ್ಟ್ ಹಾಕ್ತೀನಿ ಅಂತಂದರೆ ಶಾರ್ಟ್ ತೊಗೊಳ್ಳಿ. ನಾನಿಲ್ಲಿ 40 + 1 ತೊಗೊಂಡಿದ್ದೀನಿ. ಬ್ಯಾಕ್ ನೆಕ್ ಡೀಪು 5.5 ಇಂಚ್ ತೊಗೊಂಡಿದ್ದೀನಿ, 5.5. ಬ್ಯಾಕ್ ನೆಕ್ ಬ್ರಾಡು 2.5 ತೊಗೊಂಡಿದ್ದೀನಿ. ಕಂಕುಳು ಆರ್ಮ್ ಹೋಲ್ ಲೆಂತು 7 ಇಂಚಸ್ ತೊಗೊಂಡಿದ್ದೀನಿ. ಯೂಶ್ವಲಿ ಡ್ರೆಸ್ಗೆಲ್ಲ 7 ಇಂಚಸ್ ತೊಗೊಳ್ಳಿ. ನೀವೇನಾದರೂ ತೀರಾ ಸಣ್ಣ ಇದ್ದರೆ 6 ತೊಗೊಳ್ಳಿ, ಸಾಕಾಗುತ್ತೆ. ಮೇಲ್ಗಡೆ 7 ಇಂಚಸ್ ತೊಗೊಂಡಿದ್ವಿ. ಸೊ ನಾವು ಆರ್ಮ್ ಹೋಲ್ ಏನು ಮಾರ್ಕ್ ಮಾಡಿರ್ತೀವಿ ಅಲ್ಲಿ ಕೂಡ 7 ಇಂಚಸ್ ಬಂದಿರಬೇಕು. ಅದು ಕ್ರಾಸ್ ಲೈನ್ ಬರಬಾರ್ದು, ಸ್ಟ್ರೈಟ್ ಲೈನ್ ಬರಬೇಕು ಈ ರೀತಿ. ಇಲ್ಲಾಂದರೆ ನಮಗೆ ಏರುಪೇರಾಗುತ್ತೆ ಸ್ಲೀವ್ಸಲ್ಲಿ, ಬಟ್ಟೆ ಆವಾಗ ನೀಟಾಗಿ ಕೂರೋದಿಲ್ಲ. ಚೆಸ್ಟು ನಾನು 9.5 + 1.5 ತೊಗೊಂಡಿದ್ದೀನಿ. ಆರ್ಮ್ ಹೋಲ್ ಶೇಪು 1.75 ತೊಗೊಂಡಿದ್ದೀನಿ. ಸೊ ಕುತ್ತಿಗೆ ನೆಕ್ ಶೇಪು 1 ಇಂಚ್ ತೊಗೊಂಡಿದ್ದೀನಿ. ಸೊ ಈ ರೀತಿ 1 ಇಂಚ್ ತೊಗೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ತೊಗೋಬೋದು. ನಾನಿಲ್ಲಿ ರೌಂಡ್ ತೊಗೊಂಡಿದ್ದೀನಿ. ಸೊ ವೇಸ್ಟ್ ಲೆಂತು 13 ಇಂಚ್ ತೊಗೊಂಡಿದ್ದೀನಿ, ಅಂದರೆ ಸೊಂಟದ ಸುತ್ತಳತೆ. ಹಿಪ್ ಲೆಂತು 21.5 ತೊಗೊಂಡಿದ್ದೀನಿ. ವೇಸ್ಟ್ ರೌಂಡು ಅಂದರೆ ಅಗಲ 8.5 ಎಕ್ಸ್ಟ್ರಾ ಇಂಚಸ್ ಸ್ಟಿಚಿಂಗ್ ತೊಗೊಂಡಿದ್ದೀನಿ. ಆ್ಯಂಡ್ ಹಿಪ್ ರೌಂಡು 9.5 + 1.5 ಎಕ್ಸ್ಟ್ರಾ ಸ್ಟಿಚಿಂಗಿಗೆ ತೊಗೊಂಡಿದ್ದೀನಿ. ವೇಸ್ಟ್ ಅಂದರೆ ಇಲ್ಲಿ ಸೊಂಟ ಬರುತ್ತೆ, ಹಿಪ್ ಅಂದರೆ ಹಿಪ್ ರೌಂಡ್ ಬರುತ್ತೆ. ಸೊ ಎರಡನ್ನೂ ತೊಗೊಂಡಿದ್ದೀನಿ. ಇಲ್ಲಿ ಬಾಟಮ್ ರೌಂಡ್ಗೆ 10.5 + 1.5 ಎಕ್ಸ್ಟ್ರಾ ಮಾರ್ಜಿನು ಸ್ಟಿಚ್ ಮಾಡೋದಕ್ಕೆ. ಸೊ ಇಲ್ಲೇನು ಮಾರ್ಕ್ ಮಾಡಿದೆ ಅದನ್ನು ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಈ ರೀತಿ ಬರಬೇಕು ಶೇಪು. ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ನಾನು ಫ್ರಂಟು ಬ್ಯಾಕು ಎರಡು ಒಟ್ಟಿಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬ್ಯಾಕ್ ಸೈಡು. ಫ್ರಂಟ್ ಸೈಡಿಗೆ ನಾನು ಕ್ಯಾನ್ವಾಸ್ನ ಕೊಡ್ತಾ ಇದ್ದೀನಿ. ಅದನ್ನು ನಾನು ಯಾವ ರೀತಿ ಕೊಡೋದಂತ ಆಮೇಲೆ ತೋರಿಸ್ತೀನಿ. ನೋಡಿ ಈ ಥರ ರೌಂಡ್ ಶೇಪ್ ಕ್ಯಾನ್ವಾಸ್ನ ಕೊಡ್ತಾ ಇದ್ದೀನಿ. ಸ್ಲೀವ್ ಸ್ಟಿಚ್ ಮಾಡೋದಕ್ಕೆ ನೋಡಿ ಆರ್ಮ್ ಹೋಲ್ ಏನು ಮಾಡಿದ್ವಿ ಅದನ್ನು ಈ ರೀತಿ ಅಳತೆ ಮಾಡ್ಕೋಬೇಕು. ನನಗೆ 10.5 ಸಿಕ್ತು. ಸೊ ಆಗಲ್ಲ 10.5. ಸ್ಲೀವ್ಸ್ ಲೆಂತು 14. ಡಿಪೆಂಡ್ಸ್ ಆನ್ ಯು. ನಿಮಗೆ ಲಾಂಗ್ ಬೇಕಂದರೆ ಲಾಂಗ್ ತೊಗೋಬೋದು. ಆರ್ಮ್ ಹೋಲ್ ಶೇಪ್ ತೊಗೊಂಡಿದ್ದೀನಿ 3.5. ಆವಾಗಲೇ ಏನು 10.5 ಬಂದಿತ್ತು ಅದನ್ನು 8.5 + 1.5 ಥರ ಡಿವೈಡ್ ಮಾಡಿದ್ದೀನಿ. ಸೊ ಇವಾಗ ಏನಂದರೆ ಬಾಟಮು 6 + 1.5 ಇಂಚಸ್. ನಿಮ್ಮ ಹಳೆ ಡ್ರೆಸ್ಸಲ್ಲಿ ಮೆಷರ್ಮೆಂಟ್ನ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇವಾಗ ಇಲ್ಲಿ ಏನು ಮಾರ್ಕ್ ಮಾಡಿದ್ವಿ ಎರಡನ್ನೂ ಅಟ್ಯಾಚ್ ಮಾಡಬೇಕು. ಸೊ ಇದನ್ನು ಅಟ್ಯಾಚ್ ಮಾಡಿ ನೋಡಿ ಇಲ್ಲೇನು ಬರುತ್ತೆ ಅರ್ಧ ಭಾಗ ಮಾರ್ಕ್ ಮಾಡ್ಕೋಬೇಕು. ಸೊ ಈ ಕಡೆ ಭಾಗನ ಬಿಟ್ಬಿಡಿ. ಹಾಗೇನು ಆ ಕಡೆ ಭಾಗ ಏನಿದೆ ಅದರಲ್ಲಿ ಅರ್ಧ ಮಾಡಿ ಮತ್ತೆ ಮಾರ್ಕ್ ಮಾಡ್ಕೋಬೇಕು. ಸೊ ಇಲ್ಲಿಂದ ಕೆಳಗೆ 0.5 ಇಂಚಸ್ಸು, ಇಲ್ಲಿಂದ ಮೇಲ್ಗಡೆಗೆ 1 ಇಂಚಸ್ಸು. ಸೊ ಇವಾಗ ಶೇಪ್ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಈ ರೀತಿ ಶೇಪ್ ಕೊಡಬೇಕು, ಅಟ್ಯಾಚ್ ಮಾಡಬೇಕು. ನಾವೇನು 0.5 ಇತ್ತು ಆ್ಯಂಡ್ ಮಿಡಲ್ ಏನು ಪಾಯಿಂಟ್ ಇತ್ತು ಅದಕ್ಕೆ ಅಟ್ಯಾಚ್ ಮಾಡಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಇವೆರಡನ್ನು ಓಪನ್ ಮಾಡಿಬಿಟ್ಟು ಏನು ಶೇಪ್ ಬಂದಿತ್ತು ಅದನ್ನು ಕಟ್ ಮಾಡಬೇಕು. ಕ್ಲೋಸ್ ಮಾಡಿ ಕಟ್ ಮಾಡಬಾರ್ದು, ಈ ರೀತಿ ಓಪನ್ ಮಾಡಿ ಶೇಪ್ ಕಟ್ ಮಾಡಬೇಕು. ನಾನು ಸ್ಲೀವ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡೋದಂತ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇವಾಗ ನಾನು ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಮಾಡ್ಕೋಬೇಕು ಫಸ್ಟು. ಆಮೇಲೆ ಮಿಡಲ್ಗೆ ಸೆಟ್ ಮಾಡಿ ಇನ್ನೊಂದು ಸ್ಟಿಚ್ ಹಾಕಬೇಕು. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡಬಾರ್ದು, ಬಟ್ಟೆ ಮೇಲೆ ಸ್ಟಿಚ್ ಮಾಡಬೇಕು. 0.5 ಇಂಚಷ್ಟು ಬಿಟ್ಟು ರೌಂಡ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮಿಡಲಲ್ಲಿ ಈ ರೀತಿ ಮಧ್ಯ ಕಟ್ ಮಾಡಬೇಕು. ಯಾಕೆ ಅಂದರೆ ಆವಾಗ ರೌಂಡ್ ಶೇಪ್ ನೀಟಾಗಿ ಕೂರುತ್ತೆ ನಾವು ಈ ರೀತಿ ಫೋಲ್ಡ್ ಮಾಡಿದಾಗ. ಸೊ ಇವಾಗ ಫ್ರಂಟ್ ಸೈಡ್ಗೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ನಾನು ಪ್ಯಾಂಟ್ ಪೀಸ್ ಏನಿದೆ ಅದರಲ್ಲಿ ಬಟ್ಟೆನ ತೊಗೊಂಡು ನಾನು ಫ್ರಂಟ್ಗೆ ಡಿಸೈನ್ ಕೊಟ್ಟಿದ್ದೀನಿ. ಸೊ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾನು ಸ್ಟಿಚ್ ಮಾಡಿದ್ದೀನಿ.
ನೆಕ್ಸ್ಟ್ ಇವಾಗ ಬ್ಯಾಕ್ ಸೈಡ್ಗೆ ನಾವು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಬೇಕು. ಸೇಮ್ 1/2 ಇಂಚಷ್ಟು ಎಕ್ಸ್ಟ್ರಾ ಬಿಟ್ಟು ಸ್ಟಿಚ್ ಮಾಡಬೇಕು. ನೋಡಿ ಈ ರೀತಿ 1/2 ಇಂಚಷ್ಟು ಸ್ಟಿಚ್ ಮಾಡಬೇಕು. ಸ್ಟಿಚ್ ಆಗಿದೆ. ರೌಂಡ್ ಶೇಪ್ ಏನಿದೆ ಅಲ್ಲಿ ಮಿಡಲಲ್ಲಿ ಕಟ್ ಮಾಡ್ಕೊತಾ ಬರಬೇಕು. ಆವಾಗ ನಾವು ಫೋಲ್ಡ್ ಮಾಡಿದಾಗ ನೀಟಾಗಿ ರೌಂಡ್ ಶೇಪ್ ಬರುತ್ತೆ. ಇವಾಗ ಇಲ್ಲೊಂದು ತುದಿಗೆ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ನ ಮಾಡಬೇಕು. ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಒಂದು ಸ್ಟಿಚ್ ಮಾಡ್ಕೊಳ್ಳಿ. ಫುಲ್ಲು ರೌಂಡಿಗೂ ಅದೇ ರೀತಿ ಸ್ಟಿಚ್ ಮಾಡಿ ಈ ರೀತಿ ನೀಟಾಗಿ ಬರುತ್ತೆ. ಸೊ ಇವಾಗ ಶೋಲ್ಡರ್ನ ನೀಟಾಗಿ ಅಟ್ಯಾಚ್ ಮಾಡಬೇಕು. 1/2 ಇಂಚಷ್ಟು ಡಿಸ್ಟೆನ್ಸ್ ಬಿಟ್ಟು ಅಟ್ಯಾಚ್ ಮಾಡಬೇಕು. ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಸ್ಲೀವ್ಸ್ಗೆ ಈಗ ಬಾಟಮ್ಗೆ ನಾನು ಪಟ್ಟಿ ಕೊಡ್ತಾ ಇದ್ದೀನಿ. ಸೊ ಇದು ಪ್ಲೇನ್ ಇರೋದ್ರಿಂದ ನಾನು ಪ್ಯಾಂಟ್ ಪೀಸ್ ಏನಿದೆ ಅದರಲ್ಲಿ ಈ ರೀತಿ ಪಟ್ಟಿ ತೊಗೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ನೋಡಿ. ನಾನಿವಾಗ ಇಲ್ಲಿಗೆ ಪೈಪಿಂಗ್ ಕೊಡ್ತಾ ಇದ್ದೀನಿ. ಪೈಪಿಂಗ್ ಯಾವ ರೀತಿ ಕೊಡ್ತಾ ಇದ್ದೀನಿ ಅಂತ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿ. ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕು. ನಾನು ನಿಮಗೆ ಇದರಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆದರೆ ನಾನು ನಿಮಗೆ ಪೈಪಿಂಗ್ ವಿಡಿಯೋ ಬೇಕಂತ ಹೇಳಿದರೆ ನನಗೆ ಕಾಮೆಂಟ್ ಮಾಡಿ ತೋರಿಸಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಈ ರೀತಿ ನೀಟಾಗಿ ಪೈಪಿಂಗ್ ಬರುತ್ತೆ. ಸೊ ಇನ್ನೊಂದು ಸ್ಲೀವ್ಸ್ಗೂ ನಾನು ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ. ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು. ಸೊ ಬ್ಯಾಕು ಫ್ರಂಟು ಎರಡನ್ನೂ ನೋಡಿಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು. ನೀಟಾಗಿ 0.5 1/2 ಇಂಚಷ್ಟು ಡಿಸ್ಟೆನ್ಸ್ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಸೊ ನಾನು 2 ಸ್ಲೀವ್ಸ್ನ ಸ್ಟಿಚ್ ಮಾಡಿದ್ದೀನಿ. ನಾನು ಎಕ್ಸ್ಟ್ರಾ ಮಿಕ್ಕುತ್ತೆ ಅಂತ ಹೇಳಿ ನಾನು ಪ್ಲೀಟ್ಸ್ ಇರ್ತಿದ್ದೀನಿ. 1 ಪ್ಲೀಟ್ಸು ಸ್ಲೀವ್ಸಿಗೆ. ನಿಮಗೆ ಬೇಕಾದರೆ ಪ್ಲೀಟ್ಸ್ ಇಟ್ಕೋಬೋದು, ಇಲ್ಲಾಂದರೆ ಪ್ಲೇನ್ ಕೂಡ ಸ್ಟಿಚ್ ಮಾಡ್ಕೋಬೋದು. ಇವಾಗ ನಿಮ್ಮ ಮೆಷರ್ಮೆಂಟ್ ಏನಿದೆ, ನಾವು ಆವಾಗಲೇ ಚೆಸ್ಟು ಎಲ್ಲ ಏನು ಮೆಷರ್ಮೆಂಟ್ ಮಾಡಿದ್ವಿ ಅದನ್ನೇ ಮಾರ್ಕ್ ಮಾಡ್ಕೊಂಡು ಇವಾಗ ಸ್ಟಿಚ್ ಮಾಡಬೇಕು. ಆರ್ಮ್ ಹೋಲ್ ರೌಂಡು 8 ಇಂಚಸ್ಸು, ಚೆಸ್ಟು ಕೂಡ ಅಲ್ಲೇ ಬರುತ್ತೆ. ಸೊ 8 ಇಂಚಸ್ ಮಾರ್ಕ್ ಮಾಡಿದ್ದೀನಿ. ಬಾಟಮಲ್ಲಿ 5 ಇಂಚಸ್ ಎರಡನ್ನು ನೀಟಾಗಿ ಅಟ್ಯಾಚ್ ಮಾಡಬೇಕು. ಸೊ ಇವಾಗ ಚೆಸ್ಟು 18 36 ಅಲ್ವಾ. ಸೊ 18 ಮಾರ್ಕ್ ಮಾಡಿದ್ದೀನಿ. ಎಕ್ಸ್ಟ್ರಾ 1.5 ಮಿಕ್ಕುತ್ತೆ. ಸೊ ಅದನ್ನೇ ನಾನು ಶೇಪ್ ಬರೋ ಥರ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೈಡ್ ಓಪನ್ ನಿಮ್ಗೆ ಎಷ್ಟು ಬೇಕು ನೋಡ್ಕೊಳ್ಳಿ. ನನಗೆ ಕಂಕ್ಲಿಂದ ಸೈಡ್ ಓಪನ್ನು 13 ಇಂಚಸ್ ಸಾಕು. ಸೊ ನಾನು 13 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಸ್ಟಿಚ್ ಮಾಡಿದ್ದೀನಿ. ಇವಾಗ ಸೈಡ್ ಪಟ್ಟಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳಿ ನೀಟಾಗಿ. ಏನು 1.5 ಎಕ್ಸ್ಟ್ರಾ ತೊಗೊಂಡಿದ್ವಿ ಅಲ್ಲಿ ಈ ಪಟ್ಟಿನ ಈ ರೀತಿ ಫೋಲ್ಡ್ ಮಾಡಿ ಪಟ್ಟಿ ಮಾಡ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಮಾಡ್ಕೋಬೇಕು. ನಿಮಗೆ ಈ ವಿಡಿಯೋ ಕೂಡ ಗೊತ್ತಿಲ್ಲ ಅಂತ ಹೇಳಿದರೆ ಕೇಳಿ, ನನಗೆ ಪಟ್ಟಿ ವಿಡಿಯೋ ಮಾಡಿ ಅಂತ ನಾನು ಸಪ್ರೇಟ್ ವಿಡಿಯೋ ನಾನು ಸ್ಟಿಚ್ ಮಾಡಿ ಕೂಡ ನಾನು ತೋರಿಸ್ತೀನಿ. ಕನ್ಫ್ಯೂಷನ್ಸ್ ಆಗಲ್ಲ. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ನನಗೆ ಕಾಮೆಂಟ್ ಮಾಡಿ, ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದಂತ ಸ್ಟಿಚ್ ಮಾಡಿ ತೋರಿಸ್ತೀನಿ. ಸೊ ನೋಡಿ ಸೈಡ್ ಪಟ್ಟಿ ನಾನು ಸ್ಟಿಚ್ ಮಾಡಾಗಿದೆ. ನೋಡಿ ಇಲ್ಲಿ ಪಾಯಿಂಟ್ ಬರಬೇಕು, ವಿ ಶೇಪ್ ಬರಬೇಕು. ಈ ರೀತಿ ವಿ ಶೇಪ್ ಬರಬೇಕು. ಸೊ ಬಾಟಮ್ನ ನಾನು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇಷ್ಟು ಚೂಡಿದಾರ್ ಪ್ಯಾಂಟ್ನ ಸ್ಟಿಚ್ ಮಾಡಿ ತೋರಿಸ್ತೀನಿ. ಸೊ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.